ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಧ್ಯಾಹ್ನ ಅಂದರೆ ಒಂದು 12 ಗಂಟೆಗೆ ಮಳೆ ಬರ್ತೈತೆ. ಮಳೆ ಬಂದರೂ ಪರವಾಗಿಲ್ಲ, ಜೋರಾಗಿ ಗುಡುಗು ಕೂಡ ಬರ್ತೈತೆ. ಕಿವಿಲಿ ಕೇಳೋಕ್ಕಾಗ್ತಿಲ್ಲ, ಅಷ್ಟೊಂಥರ ಜೋರಾಗಿ ಗುಡುಗು ಬರ್ತೈತೆ. ಇವಾಗ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ, ಹೊರಗಡೆ ಮಳೆ ಹುಯ್ತೈತೆ, ಸ್ವಲ್ಪ ಮಳೆ ಜೋರೇ ಆಗ್ತೈತೆ. ನಮ್ಮ ಮನೆಯವರೆಲ್ಲ ಹೊಲದ ಹತ್ರಕ್ಕೆ ಹೋಗಿದ್ದಾರೆ ಅವಾಗ ಸಸಿಗೆ ಗುಣಿ ಕೆರೆಕೆ ಅಂತ ಹೇಳಿ. ಈ ವರ್ಷ ರೈಟ್ ಏನು ಅಷ್ಟೇನಿಲ್ಲ, ಅಷ್ಟೊಂಥರ ಎಲ್ಲ ಜಾಸ್ತಿ ಕ್ವಾಂಟಿಟಿಲಿ ಏನು ಬೆಳೀತಾ ಇಲ್ಲ, ಕಮ್ಮಿ ಕ್ವಾಂಟಿಟಿಲಿ ಒಳ್ಳೆ ಕ್ವಾಲಿಟಿ ಸೊಪ್ಪು ಬೆಳೆವೆ ಅಂತ ಹೇಳಿ ಬೆಳೀತಾ ಇದ್ದಾರೆ. ಗೊತ್ತಿಲ್ಲ ಈ ವರ್ಷ ರೈಟ್ ಹೆಂಗಾಗುತ್ತೆ ಏನು ಅಂತ ಗೊತ್ತಿಲ್ಲ. ಬರೀ 10 ಕ್ವಿಂಟಲ್ ಅಷ್ಟೇ ಕೊಟ್ಟಿರೋದು. ನೋಡವ ಇದೊಂದು ವರ್ಷ ಹಾಕಿ ನೋಡವ ಅಂತ ಹೇಳಿ ಬೆಳೀತಾ ಇದ್ದಾರೆ. ನಮ್ಮ ಮನೆ ಇನ್ನು ಹೊಲದ ಹತ್ರದಿಂದ ಬಂದಿಲ್ಲ. ಈ ಮಳೆಯಲ್ಲಿ ಯಾವ ಥರ ಗುಡಿ ಕೆರೆದವರೋ ಗೊತ್ತಿಲ್ಲ. ನೋಡಿ, ಕೆಲವರು ಹೊಲ್ತವಿಂದ ಮನೆಗೆ ಹೋಗ್ತಾ ಇದ್ದಾರೆ. ಮಳೆ ಇಷ್ಟು ಬರ್ತಾಯಿದೆ. ನೋಡಿ ಎಲ್ಲ ಬರ್ತಾ ಇದ್ದಾರೆ ಮನೆ ಹತ್ರಗೆ, ಹೊಲದ ಹತ್ರದಿಂದ ಮನೆ ಹತ್ರಕ್ಕೆ ಬರ್ತಾ ಇದ್ದಾರೆ. ನಮ್ಮನೆ ಇನ್ನೂ ಬಂದಿಲ್ಲ, ಏನು ಮಾಡ್ತಾವ್ರೋ ಗೊತ್ತಿಲ್ಲ. ಮಳೆ ಜೋರಾಗಿ ಮಳೆ ಬರ್ತೈತೆ. ಅಲ್ಲಿ ಹೊಲದ ಹತ್ರ ನಿಂತ್ಕೊಳ್ಳೋಕ್ಕೂ ಕೂಡ ಏನೂ ಇಲ್ಲ. ಹಾಗೆಯೇ ಇವತ್ತು ಗುಡುಗು ಸಿಕ್ಕಾಪಟ್ಟೆ ಜೋರಾಗಿ ಗುಡುಗು ಬರ್ತೈತೆ. ಇವತ್ತು ಗುಡುಗು ಇರಲಿಲ್ಲ ಅಂದರೆ ಮಳೆ ಜೋರಾಗೆ ಬರ್ತಾಯಿತ್ತು. ಗುಡುಗು ಜಾಸ್ತಿ ಆಗಿರೋದ್ರಿಂದನೇ ಮಳೆ ಸ್ವಲ್ಪ ಕಮ್ಮಿ. ಗುಡುಗು ಬಂದರೆ ಜೋರಾಗಿ ಮಳೆ ಬರಲ್ವಂತೆ, ಅದೇನೋ ನನಗೆ ಅಷ್ಟಾಗಿ ಗೊತ್ತಿಲ್ಲ. ನಮ್ಮಪ್ಪ ಅವರು ಹೇಳೋದದು. ಇನ್ನು ಬಂದಿಲ್ಲ ನಮ್ಮಪ್ಪ ಅವರು. ಇದೇ ರೋಡಲ್ಲಿ ಬರ್ತಾರೆ, ಅಲ್ಲಿ ಕಾಣಿಸ್ತೈತಲ್ಲ ಏರಿ, ಆ ರೋಡಲ್ಲಿ ಬರ್ತಾರೆ ನಮ್ಮಪ್ಪ ಅವರು. ಇನ್ನೂ ಬಂದಿಲ್ಲ. ಓ ಮೈ ಗಾಡ್, ನಮ್ಮ ಮನೆಯಲ್ಲಿ ಮಾವಿನ ಹಣ್ಣು ತಂದಿದ್ದಾನೆ ಮಾವ, ಇಷ್ಟೊಂದು ತಂದಿದ್ದಾನೆ. ಹಾ ಮಾವಿನ ಹಣ್ಣು, ಓಹೋ ಮಾವಿನ ಹಣ್ಣು, ಎಲ್ಲ ಸಣ್ಣ ಸಣ್ಣ ಮಾವಿನ ಹಣ್ಣು, ಗೂಗು ಮಾವಿನ ಹಣ್ಣು, ಗೂಮರಿ ಮಾವಿನ ಹಣ್ಣು. ದಿರು ಮಾಮ ಮಾವಿನ ಹಣ್ಣು ತಂದಿದ್ದಾನೆ ಮಗ್ನೆ. ಒಂದು ಮಾವಿನ ಹಣ್ಣಿದ್ದಾವೆ, ಅದೇ ತಿನ್ನಂಗಿಲ್ಲ. ತಿಂದರೆ ನಮ್ಮಮ್ಮ ತತ್ತಳೆ ಚೆನ್ನಾಗಿ ದೊಣ್ಣೆನ. ನೋಡಿ ಇಷ್ಟೊಂದೈತೆ ಗಾಯ್ಸ್, ಎಷ್ಟೊಂದಿದ್ದೇವೆ ಮಾವಿನ ಹಣ್ಣು. ಎಲ್ಲ ಸಣ್ಣ ಸಣ್ಣ ಮಾವಿನ ಹಣ್ಣು. ಇದನ್ನ ಗೀರಿಗೆ ಮಾವು ಅಂತ ಹೇಳ್ತಾರೆ. ದಪ್ಪ ಆಗಿರೋದಿಲ್ಲ, ಅದು ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಸ್ವೀಟಾಗಿರ್ತವೆ ಮಾತ್ರ. ನೀವೇನಾದ್ರು ತಿಂದಿದ್ದೀರಾ ಈ ಗೀರಿಗೆ ಮಾವಿನ ಹಣ್ಣು? ನಮ್ಮ ಕಡೆ ಗೀರಿಗೆ ಮಾವು ಅಂತಲೇ ಕರೀತಾರೆ ಇದನ್ನು. ಇಷ್ಟೊಂದು ಮಾವಿನ ಹಣ್ಣು ಇದ್ದಾವೆ, ಎಲ್ಲ ಫ್ರೆಶ್ ಇದು, ಯಾವುದೇ ರೀತಿ ಏನಂತ ಕೆಮಿಕಲ್ ಬೆಳೆಸಿ ಹಣ್ಣು ಮಾಡಿರೋದಲ್ಲ. ಈಗಷ್ಟೇ ಮಾವಿನ ಗಿಡದಿಂದ ಕಿತ್ಕೊಂಡು ಬಂದಿರೋಂತಹ ಹಣ್ಣು. ಹಳ್ಳಿಲಿದ್ರೆ ನೋಡಿ ಎಷ್ಟೊಂದು ಅನುಕೂಲ, ಫ್ರೆಶ್ ಆಗಿರೋ ಹಣ್ಣುಗಳೆಲ್ಲ ತಿನ್ಬೋದು. ಫ್ರೆಶ್ ಆಗಿರೋವಂತಹ ಫ್ರೂಟ್ಸ್, ವೆಜಿಟೇಬಲ್ ಎಲ್ಲ ಸಿಗ್ತಾ ಇರ್ತವೆ. ಆದರೆ ಸಿಟಿಲಿ ಸಿಗ್ತವೆ ಎಲ್ಲ ಕೆಮಿಕಲ್. ಈ ಹಣ್ಣುಗಳನ್ನೇ ಹಣ್ಣಾಗಕ್ಕೆ ಎಷ್ಟೊಂದು ಥರ ಪೌಡ್ರು, ಕೆಮಿಕಲ್ ಎಲ್ಲ ಫ್ರೈ ಮಾಡಿರ್ತಾರೆ ಅಲ್ವಾ. ಹೂನ ಯಾವ ಥರ ಕಟ್ಟೋದು ಅಂತ ತೋರಿಸ್ಕೊಡ್ತೀನಿ. ನಮ್ಮ ಅಮ್ಮಂಗೆ ಯಾರೋ ಕೊಟ್ಟಿರೋದಿದು. ಎಲ್ಲರಿಗೂ ನಮಸ್ಕಾರ. ಇವತ್ತು ದುಂಡ್ಮಲ್ಗೆ ಹೂವನ್ನ ಯಾವ ಥರ ಕಟ್ಟೋದು ಅಂತ ಹೇಳ್ಕೊಡ್ತೀನಿ. ನಮ್ಮ ಅಮ್ಮಗೆ ಯಾರೋ ಕೊಟ್ಟಿರೋದು. ನಮ್ಮ ಗಿಡದಲ್ಲಿ ಇನ್ನೂ ಸ್ಟಾರ್ಟ್ ಆಗಿಲ್ಲ, ನಮ್ಮ ಗಿಡನೂ ತುಂಬ ಬಿಡುತ್ತೆ, ಇನ್ನೂ ಬಿಡ್ತಾ ಇಲ್ಲ. ಇದನ್ನು ಯಾರೋ ಕೊಟ್ಟಿದ್ದರು. ಇವಾಗ ಕಟ್ಟಿ ಇಡಬೇಕು. ಅಮ್ಮ ಎಲ್ಲ ಹೊಲ್ತಕ್ಕೆ ಹೋಗಿದ್ದಾರೆ. ಹೊಗೆ ಸೊಪ್ಪಿಗೆ ಗೊಬ್ಬರ ಮಾಡೋದು, ಹೊಗೆ ಸೊಪ್ಪಿನ ಗಿಡಗಳಿಗೆ ಗೊಬ್ಬರ ಮಾಡೋದಕ್ಕೆ ಅಂತ ಹೇಳಿ ಹೋಗಿದ್ದಾರೆ. ಅದ್ರ ಜೊತೆಗೆ ಒಂದೆರಡೆರಡು ಕನಕಾಂಬರದ ಹೂವು ಸುಧಾ ಕೊಟ್ಟಿದ್ದಾರೆ. ಬನ್ನಿ ನಾನು ಕಟ್ಟೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಇಷ್ಟೊಂದು ಹೂವು ಐತೆ, ಎಷ್ಟು ಚೆನ್ನಾಗೈತೆ ನೋಡಿ, ಎಷ್ಟು ಗುಂಡಕ್ಕೈತೆ. ಅದಕ್ಕೆ ಇದನ್ನು ದುಂಡ್ಮಲ್ಗೆ ಹೂವು ಅಂತ ಹೇಳಿ ಕರೀತಾರೆ ಅಲ್ವಾ. ಇನ್ನು ನಮ್ಮ ಗಿಡದಲ್ಲಿ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಫಸ್ಟ್ ನೋಡ್ಕೆ 2 ಹಾಕೋಬೇಕು. ನೋಡಿ, 1-2 ಹಾಕ್ಕೊಂಡಾದ್ಮೇಲೆ ಈ 1-2 ಹಾಕಬೇಕು. ಮತ್ತು